ಚೀಕು ಸೂಸು ಮಾಡಿರೋದನ್ನ ಅವನ ಮೈಗೆಲ್ಲ ಹಚ್ತಾ ಇದ್ದಾರಲ್ಲಪ್ಪ. ಈಗೇನು ಹೇಳ ಬೇಡವಾ? ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ, ಹೇಳಿಬಿಡೋದೇ ಒಳ್ಳೆಯದು. ವಿಕ್ಕಿಗೆ ಅರ್ಶನ ಹಚ್ಚಬೇಡಿ. ರೀ, ನಮ್ಮಮ್ಮ ಹಚ್ಚೋಕ್ ಬಂದಾಗ್ಲೇ ಯಾಕ್ರಿ ಬೇಡ ಅಂತಿದ್ದೀರಾ? ನೀವೆಲ್ಲ ಹಚ್ಚಿದ್ರಿ, ನಾವ್ ಹಚ್ಚಬಾರ್ದಾ? ಕರ್ದು ಅವಮಾನ ಮಾಡ್ತಿದ್ದೀರಾ? ನಿಶಿ, ನಿನಗಿಂತ ದೊಡ್ಡವ್ರು ಅವರು, ಅವ್ರ ಮುಂದೆ ಹೀಗ ಮಾತಾಡೋದು? ಹಿರಿಯರಾಗ್ಬಿಟ್ರೆ ಈ ರೀತಿ ತಾರತಮ್ಯ ಮಾಡ್ತಾರಾ? ಅಯ್ಯೋ, ಅದು ಹಂಗಲ್ಲಮ್ಮ. ನೀವು ಮಾತ್ರ ಅಲ್ಲ, ಅರ್ಶನ ಯಾರು ಮೈಗೆ ಹಚ್ಚಬಾರ್ದು. ಏನ್ ಚಕ್ರಿ ಅಣ್ಣ ಇದು? ಶುಭ ಕಾರ್ಯನ ನಿಲ್ಸಿ ಅಂತ ಹೇಳ್ತಿದ್ದೀರಲ್ಲ? ಚಕ್ರಿ ಅಣ್ಣ, ಏನಾಯ್ತು? ಅದನ್ನ ಮೈಗೆ ಹಚ್ಚೋಕೆ ಯೋಗ್ಯ ಅಲ್ಲಮ್ಮ, ಅದಕ್ಕೆ ಹೇಳ್ತಾ ಇದ್ದೇನೆ. ಏನು, ವಿಕ್ಕಿ ಅರಿಶಿನ ಹಚ್ಚಿಸ್ಕೊಳ್ಳುವಷ್ಟು ಯೋಗ್ಯ ಅಲ್ವಾ? ಹಾ, ಡ್ರಾಮಾ ಶುರು ಆಗೋ ತರ ಕಾಣ್ತಾ ಇದೆ. ಚಕ್ರಿ ಅಣ್ಣ ಹೇಳ್ತಾ ಇರೋದು ಅರ್ಶನ ಯೋಗ್ಯ ಅಲ್ಲ ಅಂತ, ವಿಕ್ಕಿ ಬಗ್ಗೆ ಅಲ್ಲ. ಓಹೋ, ಹೌದಾ? ತಪ್ಪ ತಿಳ್ಕೊಂಬಿಟ್ಟೆ. ಚಕ್ರಿ ಅಣ್ಣ, ಏನಾಗಿದೆ ಅರ್ಶನಕ್ಕೆ? ನಾನು ಅದನ್ನ ಹೇಗೆ ಹೇಳಿ? ಅರ್ಶಿನ ಬಟ್ಲಲ್ಲಿ ಚಿಕ್ಕು ಸೂಸು ಮಾಡಿದ್ದಾರೆ. ಏನು ಸುಸುನಾ? ಛೀ! ನಾನು ಅರ್ಶಿನ ಬಟ್ಲು ತಗೊಂಬರ್ತಿದ್ನ, ಮೆಟ್ಲ ಮೇಲೆ ಇಟ್ಟಿದ್ದೆ. ಅಷ್ಟರೊಳಗೆ ಚೀಕೋಗೆ ಅರ್ಜೆಂಟ್ ಆಗಿದೆ. ನಾನು ಸಿಗ್ನಲ್ ಕೊಟ್ಟ, ನನಗೆ ಗೊತ್ತಾಗಲಿಲ್ಲ. ಅಷ್ಟರೊಳಗಡೆ ಅರ್ಶಿನ ಬಟ್ಲಲ್ಲಿ ಸೂಸು ಮಾಡ್ಬಿಟ್ಟ. ರೀ ಚಕ್ರಿ ಅವರೇ, ಚಿಕ್ಕು ಸೂಸು ಮಾಡುವಾಗ ನೀವು ನೋಡ್ಕೊಂಡು ನಿಂತಿದ್ರ? ಓಡಿಸ್ಬೇಕು ತಾನೇ? ಅಯ್ಯೋ, ನಾನು ಓಡಿಸೋಷ್ಟೊಳಗೆ ಅವನು ಬಟ್ಲೊಳಗೆ ಸೂಸು ಮಾಡಿ ಮುಗಿಸ್ಬಿಟ್ಟಿದ್ದ. ಆಮೇಲೆ ಅಲ್ಲಿ ತಗೊಂಡೋಗಿ ಬಿಸಾಕೋಣ ಅಂತಿದ್ದೆ. ಅಷ್ಟರೊಳಗೆ ಯಾರು ಎತ್ಕೊಂಡು ಹೊರಟೋಗಿದ್ದಾರೆ. ಅಯ್ಯೋ, ಅದನ್ನ ತಂದಿದ್ದು ನಾನೇ, ಬಟ್ ಅದ್ರಲ್ಲಿ ಚೀಕು ಸುಸು ಮಾಡಿದಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ಗಬ್ಬು ಸ್ಮೆಲ್ಲು. ಚೀಕು ಹೀಗೆಲ್ಲ ಮಾಡೋನಲ್ಲ. ಚಕ್ರಿ ಅಂಕಲ್, ನೀವೇನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಹೇಗೆ? ಹಾಗಲ್ಲ ಯಾಬಿ, ನಾನು ಕಣ್ಣಾರ ನೋಡಿದ್ದೀನಿ, ಅವನು ಬಟ್ಲಲ್ಲಿ ಸೂಸು ಮಾಡಿದ್ದಾನ. ಸ್ಟಾಪ್ ಇಟ್! ಪದೇ ಪದೇ ಯಾಕೆ ಸುಸು ಸುಸು ಅಂತ ಹೇಳಿ ಇರಿಟೇಟ್ ಮಾಡ್ತಿದ್ದೀರಾ ನನಗೆ? ಪೀ ಮಾಡಿರೋದ್ರಿಂದ ಹಚ್ಚದಿರೋದೇ ಒಳ್ಳೇದು. ಗಾಡ್, ಚಿಕ್ಕಿ ಆಗ್ತಿಲ್ಲ ಚಿಕ್ಕಿ. ನಾನು ಹೇಳ್ದೆ, ನೀವ್ಯಾರು ಕೇಳಿಲ್ಲ. ಹಚ್ಚಿದ್ದು ಬೆಳೆದಿದ್ದು. ಎಷ್ಟು ಇಚ್ಚಿಂಗ್ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು. ನಾನ್ಸೆನ್ಸ್, ನನಗೇನು ಬೇಡ, ನಾನು ಹೋಗ್ತೀನಿ. ಅರ್ಶಿನ ನೀರು ಹಾಕಿಸ್ಕೊಳ್ಳೋ. ಅಯ್ಯಯ್ಯಪ್ಪ, ಅದ್ರಲ್ಲಿ ಇನ್ನೇನಿರುತ್ತೆ ಏನೋ, ಯಾವನಿಗೆ ಗೊತ್ತು. ಏ ವಿಕ್ಕಿ, ಅದಕ್ಕೆ ಹೇಳಿ. ಏನು ಮಾಡ್ತಾ ಇದೀಯಾ ಅಮ್ಮಯ್ಯ? ಏನು ಮಾಡಲಿ, ಮನೇಲೇ ಇದ್ದೀನಿ. ನಾನು ಸುಮ್ಮನೆ ಫೋನ್ ಮಾಡಿದೆ. ಅದಕ್ಕೆ ಅಲ್ಲಿ ಏನು ನಡೀತಾ ಇದೆ? ಅದು ಇಲ್ಲಿ ದೊಡ್ಡ ಡ್ರಾಮಾನೇ ನಡೆದೋಯ್ತು. ಏನಾಯ್ತು? ಅಷ್ಟೊಂದೆಲ್ಲ ಗಾಬರಿ ಆಗ್ಬೇಡ, ಇಲ್ಲಿ ಯಾರಿಗೂ ಏನೂ ಆಗಿಲ್ಲ. ಆದ್ರೆ ಬಿಕ್ಕಿಗೆ ಹಚ್ಬೇಕಾಗಿರೋ ಅರ್ಶನಕ್ಕೆ
ಚೀಕು ಪೀ ಮಾಡ್ಬಿಟ್ಟ. ಏನು ಪೀ ಮಾಡ್ಬಿಟ್ನಾ? ಹೌದು ಕಣು. ಆ ವಿಕ್ಕಿ ಮೈ ಕೈ ಕೆರ್ಕೊಂಡು ಓಡಾಡ್ತಾ ಇದ್ದ. ನೋಡ್ದ ಅಮ್ಮಯ್ಯ, ಚೀಕುಗುನು ಆದ್ಯ ಮತ್ತೆ ವಿಕ್ಕಿ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಆ ಮೂಕ ಪ್ರಾಣಿಗೆ ಅರ್ಥ ಆಗಷ್ಟು ಮನುಷ್ಯರಿಗೆ ಅರ್ಥ ಆಗೋದಿಲ್ಲ ನೋಡು. ಹೋಗ್ಲಿ ಬಿಡು, ನೀನ್ ಊಟ ಮಾಡ್ದ? ಹಸ್ವಿಲ್ಲ ಅದಕ್ಕೆ. ಮನ್ಸೆಲ್ಲ ಇಲ್ಲೇ ಇದ್ರೆ ಹಸ್ವೆಲ್ಲಾಗುತ್ತೆ ಅಮ್ಮಯ್ಯ. ಸರಿ, ಅಡುಗೆ ಮಾಡಿ ಇಟ್ಟಿದ್ದೀನಿ, ಹೋಗಿ ಊಟ ಮಾಡು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅದಕ್ಕೆ ಒಂದು ನಿಮಿಷ. ಹೇಳಮ್ಮಯ್ಯ. ಎಲ್ಲ ವಿಷಯ ಹೇಳಿದ್ರಿ, ಬಟ್ ಅವ್ರ ಬಗ್ಗೆ ಹೇಳಲೇ ಇಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಅದಕ್ಕೆ ಪ್ಲೀಸ್. ಅವಳ ಬಗ್ಗೆ ತಿಳ್ಕೊಳ್ಳೋ ಹಕ್ಕು ಮತ್ತೆ ಅಧಿಕಾರ ಎರಡು ನಿನ್ಗಿಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಮ್ಮಯ್ಯ. ಸಾರಿ ಅಮ್ಮಯ್ಯ, ನಾನು ಸ್ವಲ್ಪ ರೂಢಾಗಿ ಮಾತಾಡ್ತಾ ಇದ್ದೀನಿ ಅಂತ ನಿನ್ಗೆ ಅನಿಸ್ಬೋದು, ಆದರೆ ಇದೇ ರಿಯಾಲಿಟಿ. ನನಗೆ ಗೊತ್ತು ಅದಕ್ಕೆ ಯಾವುದು ವಾಸ್ತವ ಯಾವುದು ಕಲ್ಪನೆ ಅಂತ. ಅಂದಮೇಲೆ ಯಾಕೆ ಕೇಳ್ತೀಯಾ? ಬಿಡು ಪ್ಲೀಸ್. ಅದಕ್ಕೆ ಬೇಡ ಅಮ್ಮಯ್ಯ, ನನಗೆ ಕೇಳಕ್ಕೆ ಹಿಂಸೆ ಆಗುತ್ತೆ. ನಾಳೆ ಅವಳು ಮದುವೆ ಕಣೋ, ಅವಳು ಬೇರೆಯವ್ರ ಸ್ವತ್ತು. ಅವಳ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ತೀಯ? ಅವಳ ಮದುವೆ ಆದ್ಮೇಲೆ ನೀನ್ ಮರೆಯೋದಲ್ಲ, ನೀನ್ ಈಗಲೇ ಮರಿಬೇಕು. ಮಾತಾಡು ಅಮ್ಮಯ್ಯ. ಯಾಕೆ ಸೈಲೆಂಟ್ ಆದೆ? ಯಾಕೆ ಮಾತು ಬರ್ತಾ ಇಲ್ವಾ? ಹೀಗೆ ಇರಬೇಕಾಗುತ್ತೆ ಲೈಫ್ ಲಾಂಗ್. ಏನ್ ಗೊತ್ತಾ, ನೀನ್ ಬರ್ದೇ ಇರೋದೇ ಒಳ್ಳೇದಾಯ್ತು. ಆಕ್ಚುಲಿ ಅವಳು ಚೆನ್ನಾಗಿಲ್ಲ ಕಣೋ. ಅವಳ ಮುಖ ನೋಡಕ್ ಆಗ್ತಾ ಇಲ್ಲ. ನೀನ್ ಅವಳನ್ನ ಈ ತರ ನೋಡಿದಿದ್ರೆ ನಿನ್ಗೆ ಅವಳ ಮುಖ ಲೈಫ್ ಲಾಂಗ್ ಕಾಡ್ತಾನೆ ಇರ್ತಾ ಇತ್ತು. ಐ ಆಮ್ ಸಾರಿ ಆದ್ಯ, ಐ ಆಮ್ ವೆರಿ ಸಾರಿ.